ಎಸ್, ರಾಧಾ ಹಿರೇಗೌಡರವರು ಸಂಪರ್ಕದಲ್ಲಿದ್ದಾರೆ. ಮೇಡಮ್, ಈಗ ರಮ್ಯಾ ಅವರು ಕಮಿಷನರ್ ಕಚೇರಿಗೆ ಹೋಗಿದ್ದಾರೆ, ನುಡಿದಂತೆ ನಡೆದಿದ್ದಾರೆ. ಅವರ ಧೈರ್ಯವನ್ನು ನಾವೆಲ್ಲ ಮೆಚ್ಚಲೇಬೇಕು. ಧೈರ್ಯವನ್ನ ಮೆಚ್ಚಲೇಬೇಕು. ಯಾಕೆ ಅಂತಂದ್ರೆ ಈಗ ರಮ್ಯಾ ಈ ಹಿಂದೆ ರಮ್ಯಾ ಅವರು ಕಮಲ್ ಹಾಸನ್ ಬಗ್ಗೆ ಕಮಲ್ ಹಾಸನ್ ಅವರ ಪರವಾಗಿ ಮಾತಾಡಿದ್ದಕ್ಕೆ ಡೆಫಿನೆಟ್ಲಿ ನಾವು ಅದನ್ನ ವಿರೋಧ ವ್ಯಕ್ತಪಡಿಸಿದ್ವಿ, ಬಿಕಾಸ್ ಅದು ಕನ್ನಡದ ವಿಚಾರ ಆಗಿತ್ತು. ಬಟ್ ಇವತ್ತು ಬೆಳವಣಿಗೆ ಏನಿದೆ, ರಮ್ಯಾ ಅವರು ಹೋಗಿ ಕಂಪ್ಲೇಂಟ್ ಕೊಡ್ತಾ ಇರೋದು, ನಾನು ನಿಜವಾಗ್ಲೂ ಅವರಿಗೆ ಅವ್ರ ಧೈರ್ಯವನ್ನ ಮೆಚ್ತೀನಿ. ಯಾಕೆ ಅಂದ್ರೆ ದರ್ಶನ್ ವಿರುದ್ಧದ ಫೈಟ್ ಅಲ್ಲ, ಇದನ್ನ ಅರ್ಥ ಮಾಡ್ಕೋಬೇಕು. ಇಟ್ಸ್ ನಾಟ್ ಅ ಸ್ಟಾರ್ ವಾರ್. ಇದು ದರ್ಶನ್ ವಿರುದ್ಧದ ಹೋರಾಟ ಅಲ್ಲ. ದರ್ಶನ್ ಹೆಸರು ಹೇಳ್ಕೊಂಡು ಅವ್ರ ಫ್ಯಾನ್ಸ್ ಅಂತ ಹೇಳಿ ರಮ್ಯಾಗೆ ಅಶ್ಲೀಲವಾಗಿ ಯಾರು ಮೆಸೇಜ್ ಮಾಡಿದ್ದಾರೆ ಅವ್ರ ವಿರುದ್ಧದ ಹೋರಾಟ. ಇದು ದರ್ಶನ್ ವಿರುದ್ಧದ ಹೋರಾಟ ಅಲ್ಲ. ಇದನ್ನ ತಪ್ಪಾಗಿ ಬಿಂಬಿಸೋದು ಬೇಡ. ಇದು ದರ್ಶನ್ ವಿರುದ್ಧದ ಹೋರಾಟ ಅಲ್ಲ. ಇದು ದರ್ಶನ್ ಹೆಸರು ಹೇಳ್ಕೊಂಡು, ದರ್ಶನ್ ಫ್ಯಾನ್ಸ್ ಅಂತ ಹೇಳ್ಕೊಂಡು ಒಬ್ಬ ಹೆಣ್ಣು ಮಗಳಿಗೆ ಅಶ್ಲೀಲವಾಗಿ ಮೆಸೇಜ್ ಮಾಡುವಂತ ಪುಂಡ ಪೋಖರಿಗಳ ವಿರುದ್ಧದ ಹೋರಾಟ. ಆ ಪುಂಡ ಪೋಖರಿಗಳ ಸಂಖ್ಯೆ ಒಂದೆರಡಲ್ಲ, ಬಹಳಷ್ಟಿದೆ. ನೀವು ನೋಡಬಹುದು, ಕಮೆಂಟ್ಸ್ ಹಾಕಿದ್ರೆ 1,000, 2,000, 3,000. ಸೊ ಇದು ಈ ತರದ ಅಶ್ಲೀಲ ಕಮೆಂಟ್ಸ್ ಹಾಕೋದು ನಾವು ದರ್ಶನ್ ಸರ್ಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತ ಅವ್ರು ಅಂದ್ಕೊಂಡಿರ್ಬೋದು. ಬಟ್ ಅದು ಎಷ್ಟು ನೆಗೆಟಿವ್ ಆಗ್ತಾ ಇದೆ ದರ್ಶನ್ ಅವ್ರಿಗೆ ಅಂತ ಅವ್ರು ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಎಸ್, ಒಂದು ಸಿನಿಮಾಗೆ ಅಭಿಮಾನಿಗಳು ಬೇಕು. ಡಾಕ್ಟರ್ ರಾಜ್ಕುಮಾರ್ ಅವರು, ಅಣ್ಣ ಅವರು, ತಂದೆಯ ಸ್ಥಾನದಲ್ಲಿರುವಂತವ್ರು, ಅವರು ಅಭಿಮಾನಿಗಳನ್ನ ದೇವರು ಅಂತ ಕರೆದ್ರು. ದೇವರು ಅಂತಂದ್ರೆ ದೇವ್ರ ತರ ಇರ್ಬೇಕೆ ಹೊರತು ದೆವ್ಗಳ ತರ ಆಡ್ಬಾರ್ದು. ಹೆಣ್ಮಕ್ಳನ್ನ ಪೀಡಿಸುವಂತಹ ತಡಂಬೂತಗಳಾಗ್ಬಾರ್ದು. ಆ ತರದ ವರ್ತನೆಯನ್ನ ಯಾವ ಸೆಲೆಬ್ರಿಟಿನೂ ಕೂಡ ಒಪ್ಕೊಳ್ಳಲ್ಲ. ಸೆಲೆಬ್ರಿಟೀಸ್ ಅಂತ ಕರೆದ್ರೆ ಆ ಸೆಲೆಬ್ರಿಟಿ ಸ್ಟೇಟಸ್ ಅನ್ನ ಮೇಂಟೈನ್ ಮಾಡುವಂತ ವರ್ತನೆಯನ್ನ ತೋರಿಸಬೇಕು. ಪುಂಡ ಪೋಖರಿಗಳ ತರ ಮೆಸೇಜ್ ಹಾಕಿ ಒಬ್ಬ ಹೆಣ್ಣು ಮಗಳ ಆತ್ಮಗೌರವಕ್ಕೆ ಧಕ್ಕೆ ಕೊಡುವಂತದ್ದಲ್ಲ. ಇವತ್ತು ಮೆಸೇಜ್ ಹಾಕೋರಿಗೆ ದರ್ಶನ್ ಅವ್ರ ಕಡೆಯಿಂದ ಏನು ಒಂದು ಮಾತು ಹೋಗ್ತಾ ಇಲ್ಲ ಮೇಡಮ್. ಒಂದು ಸುಮ್ನೆ ಇರಿ, ಯಾಕೆ ಈ ರೀತಿಯಾಗಿ ಮಾತಾಡ್ತಾ ಇದ್ದೀರಾ? ಆಗ್ರಹ ಯಾಕೆ ಅಂತಂದ್ರೆ, ಈಗ ನಾನು ನೋಡ್ತಾ ಇದ್ದೆ ಬೇರೆ ಬೇರೆ ಚಾನೆಲ್ಗಳಲ್ಲಿ ಬಹಳಷ್ಟು ಜನ ಹೀರೋಯಿನ್ಸ್ ಅವರೆಲ್ಲ ಇದನ್ನೆಲ್ಲ ಸೀರಿಯಸ್ ಆಗಿ ತಗೋಬಾರದು, ಪೇಷನ್ಸ್ ಇಂದ ಇರ್ಬೇಕು. ನಾಳೆ ನಿಮಗಂತಾರೆ ನಿಮ್ಮಮ್ಮ, ನಿಮ್ಮಕ್ಕ, ಅದು ಇದು ಕೆಳಗಿಂದು ಮೇಲಿಂದು ಅಂತೆಲ್ಲ ಮೆಸೇಜ್ ಮಾಡ್ತಾರೆ. ಅದನ್ನೆಲ್ಲ ಒಪ್ಕೊಳಕ್ಕಾಗುತ್ತಾ? ಒಪ್ಕೊಳ್ತಾರ ಯಾರಾದ್ರಾಗ್ಲಿ? ಯಾರು ಅವರು ಯಾರು ಪವಿತ್ರ ಗೌಡ ಅಲ್ವಾ ಅವ್ರ ಹೆಸರು? ಪವಿತ್ರ ಗೌಡ ಅವ್ರಿಗೆ ಮೆಸೇಜ್ ಮಾಡಿದ್ದಕ್ಕೆ ಇಷ್ಟು ದೊಡ್ಡ ರಾಮಾಯಣ ಆಯ್ತು. ರಮ್ಯಾ ವಿರುದ್ಧ ಆ ರೀತಿ ಮೆಸೇಜ್ ಮಾಡಿದ್ದಕ್ಕೆ ಆಕೆ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಅಂತಂದ್ರೆ, ಒಬ್ಬ ಸೆಲೆಬ್ರಿಟಿ ಆಗಿ ಆಕೆ ಮುಂದಕ್ಕೆ ಹೋಗ್ಲಿಲ್ಲ ಅಂದ್ರೆ ಎಷ್ಟೋ ಜನ ಇಂಥ ಪುಂಡ ಪೋಖರಿಗಳಿಗೆ ಎದುರಿ ನಿಜ ಇದ್ರು ನ್ಯಾಯ ಇದ್ರು ಕೂಡ ಮಾತಾಡಕ್ಕೆ ಮುಂದೆ ಬರ್ತಾ ಇಲ್ಲ. ಹೌದು, ನಿಜ. ಹೀಗಾಗಿ ರಮ್ಯಾ ಅವ್ರು ತೆಗೆದುಕೊಂಡಿರುವಂತ, ಆಮೇಲೆ ಇದನ್ನ ಇಲ್ಲಿಗೆ ಬಿಡಬಾರ್ದು. ಆಯ್ತು, ಒಂದಿಬ್ರಲ್ಲ 1000 ಜನ ಆಗ್ಲಿ, ಎಲ್ಲರನ್ನು ನೇತ್ ಹಾಕ್ಬೇಕು. ಆವಾಗ್ಲೇ ಇಂತ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಗಳು ಈ ಸೋಷಿಯಲ್ ಮೀಡಿಯಾದಲ್ಲಿ ಕಡಿಮೆ ಆಗ್ತಾರೆ. ಎಸ್ ಜಗದೀಶ್ ಸರ್, ನಿಮಗ್ ಮಾತ್ರ ಅಲ್ಲ, ನಮಗೂ ಕೂಡ ಈ ತರ ಸಮಸ್ಯೆಗಳಿದಾವೆ. ಹೇಳಿ ದುಡ್ಡು ಕೊಡ್ತಾರೆ ಇವರಿಗೆ. ನಿಮ್ಮನ್ನು ಬಿಟ್ಟಿಲ್ಲ ಅವರು. ಐ ಡೋಂಟ್ ಕೇರ್ ಸರ್. ನನ್ನ ಜೀವನದಲ್ಲಿ ನಾನು ಬಹಳ ನೋಡಿದ್, ನಾನು 20 ವರ್ಷದ ನನ್ನ ವೃತ್ತಿ ಜೀವನದಲ್ಲಿ ಇಂತ ಲಕ್ಷಗಟ್ಲೆ ನೋಡಿದೀನಿ. ನಮ್ಮನ್ನ ಏನೂ ಮಾಡ್ಕೊಳಕ್ ಆಗಿಲ್ಲ ಇವ್ರು. ಇಟ್ಸ್ ಓಕೆ, ಇವರೆಲ್ಲ ಸುಮ್ನೆ ಫೇಸ್ಬುಕ್ ಅಲ್ಲಿ ಬಂದು ಹೋಗೋರು. ಇವ್ರನ್ನ ಸೀರಿಯಸ್ ಆಗಿ ತಗೊಂಡ್ರೆ ಏನು ಮಾಡಕ್ ಆಗಲ್ಲ ಜೀವನದಲ್ಲಿ. ಐ ಶುಡ್ ಥ್ಯಾಂಕ್ ಗ್ಯಾರಂಟಿ ನ್ಯೂಸ್. ಈ ವಿಚಾರವನ್ನ, ದರ್ಶನ್ ವಿಚಾರವನ್ನ, ರಮ್ಯ ವಿಚಾರವನ್ನ ಯಾವ ಚಾನೆಲ್ ಅವರು ಕೂಡ ಡಿಬೇಟ್ ಮಾಡ್ತಾ ಇಲ್ಲ. ಅಲ್ಲಿ ಹೆಣ್ಮಕ್ಳ ಹೆಣ ಬಿದ್ದಿದೆ ಆ ಜಾಗದಲ್ಲಿ, ಇಲ್ಲಿ ಹೆಣ್ಮಕ್ಳ ಅವಮಾನ ಆಗ್ತಾ ಇದೆ. ಗ್ಯಾರಂಟಿ ನ್ಯೂಸ್ ಎತ್ಕೊಂಡಿರೋದಕ್ಕೆ ಐ ಶುಡ್ ಥ್ಯಾಂಕ್ ಗ್ಯಾರಂಟಿ ನ್ಯೂಸ್ ಅಂಡ್ ಟೀಮ್. ಡೆಫಿನೆಟ್ಲಿ ಸರ್, ನಾವು ಹೆಣ್ಮಕ್ಳ ಪರ. ನಾವು ಹೆಣ್ಮಕ್ಳು ಒಬ್ಬ ಆಂಕರ್ ಆಗಿ, ಒಬ್ಬ ಸಂಪಾದಕರಾಗಿ ನಾನು ಹೆಣ್ಮಕ್ಳ ಪರ ನಿಂತ್ಕೊಳ್ಬೇಕಾಗಿರೋದು ನನ್ನ ಆದ್ಯ ಕರ್ತವ್ಯ. ಡೆಫಿನೆಟ್ಲಿ ಮ್ಯಾಮ್, ಇಟ್ಸ್ ಗ್ರೇಟ್ ರೆಸ್ಪೆಕ್ಟ್. ಎಸ್ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್ ಮಾತಾಡಿದ್ದಕ್ಕೆ. ಎಸ್ ಸರ್, ನೀವು ಈಗ ಒಂದು ಮಾತು ಹೇಳ್ತಾ ಇದ್ರಿ, ಒಂದು ರಮ್ಯಾ ಅವ್ರ ಕೇಸ್ ಇಟ್ಕೊಂಡು, ಮತ್ತೊಂದು ಪ್ರಥಮ್ ಅವ್ರ ಕೇಸ್ ಇಟ್ಕೊಂಡು ಈಗ ದರ್ಶನ್ಗೆ ಬೇಲ್ ರದ್ದು ಮಾಡಬಹುದು, ಆ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳಿ. ಬಟ್ ಇಲ್ಲಿ ದರ್ಶನ್ ಅವರ ನೇರ ಪಾತ್ರ ಇಲ್ವಲ್ಲ ಸರ್ ಈ ಘಟನೆಗಳಲ್ಲಿ? ಸರ್ ಬಂದ್ ಹೇಳಿ, ಇಷ್ಟೆಲ್ಲ ಆದ್ಮೇಲೆ ಬಾಯಿ ಮುಚ್ಕೊಂಡಿದ್ದಾನೆ ಅವನು ಅಂತಂದ್ರೆ ಅವನ ಪಾತ್ರ ಇಲ್ದಿರ ಇರ್ತದ? ಇಷ್ಟೆಲ್ಲ ಆದ್ಮೇಲೆ ಅಕಸ್ಮಾತ್ ಈ ರೀತಿ ನಾನು ಆ ಜಾಗದಲ್ಲಿ ಇದ್ದಿದ್ರೆ ಅವಡ ಕಾಲ್ ಫಾರ್ ಎ ಪ್ರೆಸ್ ಮೀಟ್ ಅಂಡ್ ಸೆಡ್ ನೋ, ನನಗೂ ಸಂಬಂಧ ಇಲ್ಲ, ನಾನು ಕೂಡ ಕಂಪ್ಲೇಂಟ್ ಕೊಡ್ತೀನಿ, ನನ್ನ ಹೆಸರನ್ನ ಬಳಸಿ ಮಾಡ್ತಾ ಇದ್ದಾರೆ ಅಂತ ಮಾಧ್ಯಮಗಳಿಗೆ ಮಾತಾಡಂಗಿಲ್ಲ ದರ್ಶನ್ ಅವರು ಈಗ ಕೋರ್ಟ್ ಹೇಳಿರೋ ಪ್ರಕಾರ. ಬೇರೆಯವ್ರ ಕಡೆ ಹೇಳಿಸ್ಬೋದಲ್ಲ ಸರ್? ಮೇಡಮ್ ಅವ್ರ ವೈಫ್ ಇದ್ದಾರೆ, ಅವ್ರು ಸಂಬಂಧಪಟ್ಟಂತ ಮ್ಯಾನೇಜರ್ಸ್ ಇರ್ತಾರೆ. ಇಷ್ಟು ದೊಡ್ಡ ಥೈಲ್ಯಾಂಡ್ಗೆಲ್ಲ ಹೋಗಿ ಶೂಟ್ ಮಾಡ್ಕೊಂಡ್ ಬರಕಾಗತ್ತೆ, ಪ್ರಾಜೆಕ್ಟ್ ಮುಗಿಸ್ಕೊಂಡ್ ಬರಕಾಗತ್ತೆ. ಹಿ ಹ್ಯಾಸ್ ಮೆಂಟ್ ಟು ಬ್ರೀಫ್ ಆನ್ ಹಿಸ್ ಬಿಹಾಫ್. ಮಾಡ್ಬೋದು
ಮಾಡ್ಬೋದಲ್ವಾ ಸರ್? ಅವನ ನೇರ ಇದ್ದಾನೆ ಸರ್. ಅವನು ಒಂದಷ್ಟು ಗ್ಯಾಂಗ್ಗಳನ್ನ ಸಾಕಿದ್ದಾನೆ, ವಾಟ್ಸಪ್ ಗ್ರೂಪ್ಗಳನ್ನ. ಅವ್ರಿಗೆ ಒಂದಷ್ಟು ದುಡ್ಡು ಹೋಗುತ್ತೆ. ಅವರುಗಳು ಫಿಲಮ್ಗಳನ್ನ ಬೀಳ್ಸೋದು, ಏಳ್ಸೋದು, ಬೆದರಿಕೆ ಹಾಕೋದು. ಬರೀ ರಮ್ಯಾ ಇಸ್ ನಾಟ್ ಅ ಫಸ್ಟ್ ಪರ್ಸನ್. ನಾನು ನೋಡಿದೆ, ಐ ಥಿಂಕ್ ಇವರು ಏನೋ ಐ ಥಿಂಕ್ ಐ ಫರ್ಗಾಟ್ ಅವರ್ ನೇಮ್. ಅವರು ಅವ್ರ ಪರವಾಗಿ ಮಾತಾಡ್ತಾರೆ ಮೇಡಮ್ ಅವರು, ಐ ಫರ್ಗಾಟ್, ರಕ್ಷಿತಾ ಅವ್ರೇನೋ ಬಂಡವಾಳ ಹಾಕಿದಾರಂತೆ, ಅವ್ರ ಮೇಲೆ ಏನೋ ಪ್ರೀತಿ ಇರಬೇಕು, ಎಲ್ಲರಿಗೂ ಆ ಥರ ಪ್ರೀತಿ ಇರ್ಬೇಕಲ್ವಾ? ರಕ್ಷಿತಾ ಅವ್ರ ಗಂಡನ್ಗೆ ಡ್ರ್ಯಾಗರ್ ಇಕ್ಕರ್ರೆ ಮೋಸ್ಟ್ಲಿ ಅದೇ ತರ ರಿಯಾಕ್ಟ್ ಮಾಡಿದ್ರೆ ಡೆಫಿನೆಟ್ಲಿ ನಾವು ಒಪ್ಕೊಳ್ತೀವಿ. ಈಗ ಇವನಿಗೆ ಪ್ರಥಮ್ ಹೆಂಗೆ ಡ್ರ್ಯಾಗರ್ ಇಟ್ರು, ರಕ್ಷಿತಾ ಅವ್ರ ಗಂಡನ್ಗೆ ದರ್ಶನ್ ಹುಡುಗರು ಕಡೆಯವರು ಡ್ರ್ಯಾಗರ್ ಇಟ್ರೆ ಆ ಎಮ್ಮನ್ ರಿಯಾಕ್ಷನ್ ಅದೇ ತರ ಇತ್ತು ಅಂತಂದ್ರೆ ಡೆಫಿನೆಟ್ಲಿ ವಿ ವಿಲ್ ಅಕ್ಸೆಪ್ಟ್ ಅವರ್ ರಿಯಾಕ್ಷನ್. ಸರ್ ಇದು ಒಬ್ಬ ಹೆಣ್ಮಗಳಿಗಲ್ಲ ಸರ್, ಇವನು ದರ್ಶನ್ ವರ್ಷಾನ್ಗಟ್ಲೆ ಈ ಕೆಲಸ ಮಾಡ್ಕೊಂಬಂದವನೆ. ಇವನಿಗೆ ಉಮಾಪತಿ ಗೌಡನ್ಗೆ ಗನ್ನೆತ್ತಿಕ್ಕಿ ಇಕ್ಕದ ಅಲ್ಲಿ ಏನೋ ಮೈಸೂರಲ್ಲಿ ಯಾವ್ದೋ ವಿಚಾರಕ್ಕೆ ಗನ್ನೆತ್ತಿಕ್ಕಿ ಅವನ ಹತ್ರ ಮಾತಾಡ್ದವನು. ಅವನೊಬ್ಬ ಪ್ರೊಡ್ಯೂಸರ್ ಆಗಿ ಅವನ ಹತ್ರ ದುಡ್ಡಿಸ್ಕೊಂಡು ಗನ್ನಿಕ್ಕೆ ಈ ಸರಿ ಪರಂಪರೆ ಬೆಳೆಸ್ಕೊಂಬಂದಾನೆ. ಪರೋಡಿ ಪರಂಪರೆ ಇದು ಸ್ಯಾಂಡಲ್ವುಡ್ಗೆ ಬೇಕಾಗಿಲ್ಲ. ಈಸ್ ಎ ಲಯಬಿಲಿಟಿ ಫಾರ್ ಫಿಲಂ ಇಂಡಸ್ಟ್ರಿ. ಇವತ್ತೂ ಕೂಡ ಆ ಫಿಲಮ್ಗಳು ಏನ್ ನಡೀತಾ ಇದೆ ಅಂತ ಇಫ್ ಐಮ್ ನಾಟ್ ರಾಂಗ್ ಬಂಡವಾಳ ಹಾಕ್ಬಿಟ್ಟವ್ರೆ. ಅವರು ವಾಪಸ್ ಹೋಗಂಗ ಅದೇ ಹೇಳಿದ್ರಲ್ಲ, ಬಿಸಿ ತುಪ್ಪ ನುಂಗಂಗಿಲ್ಲ ಉಗಿಯಂಗಿಲ್ಲ. ಈಗ ನನ್ಗೆ ಜೈಲಲ್ಲಿ ಕುಮಾರ್ ಸಿಕ್ಕಿದ್ದ. ಏನ್ ಕುಮಾರ್ ಇವಾಗ ಒಂದ್ ಫಿಲಮ್ ಓಡಿಸ್ತೀರಾ ಏನಂಗಾರ ಏನ್ ಕನಿಷ್ಠ ಇಲ್ಲ ಗುರು, ದುಡ್ಡು ಹಾಕ್ಬಿಟ್ಟಿದೀವಿ ನಾವು, ಅದಕ್ಕೋಸ್ಕರ ಅದು ಕಂಪ್ಲೀಟ್ ಮಾಡಬೇಕು, ಅಣ್ಣ ಅಪ್ಪ ಅನ್ಕೊಂಡು ಕಂಪ್ಲೀಟ್ ಮಾಡ್ತೀವಿ, ಅವ್ನು ಎದುರಾಕಣಕ್ಕಾಗಲ್ಲ. ದಿಸ್ ಇಸ್ ದ ವರ್ಡ್ ವಾಟ್ ಈ ಯೂಸ್ಡ್. ಸರ್ ಅವನದು ಇಮೇಜು ಡ್ಯಾಮೇಜ್ ಆಗಿದೆ. ಈಸ್ ಜಸ್ಟ್ ಮೇಂಟೈನಿಂಗ್ ಇಟ್ ಅಷ್ಟೇ. ಈ ಪುಂಡ್ರು ಪೋಕ್ರು ಈ ವಾಟ್ಸಪ್ ಗ್ರೂಪ್ಗಳು ತಿಂಗಳಿಗೆ ಒಂದು 10 ಲಕ್ಷ ಕೊಡದವ್ರಿಗೆ ಬರ್ತದೆ, ಅವನಿಗೆ ಕೋಟಿ ಸಂಭಾವನೆ ಬರ್ತದೆ, ಬಿಸಾಕ್ತಾನೆ ಅವ್ರಿಗೆ. ಆ ಪುಡಾರಿಗಳು ಆ ದುಡ್ಡಿಸ್ಕೊಂಡು ಈ ತರ ಮಾಡ್ತಾರೆ. ರಮ್ಯಾ ಅನ್ನೋ ಒಬ್ಬ ಫಾರ್ಮರ್ MP ಗೆ ಇಫ್ ದ ರೆಸ್ಪೆಕ್ಟ್ ಸಮಥಿಂಗ್ ಲೈಕ್ ದಿಸ್ ಸರ್, ನೋಡಿ ಆ ನಾಚಿಕೆ ಇಲ್ಲದಂತ ಪ್ರಥಮ್ ಆ ಹೆಣ್ಣು ಮಗಳು ಹೋಗಿ ಅಲ್ಲಿ ನಾವು ಐ ಥಿಂಕ್ ಲೈವ್ ಎಕ್ಸ್ಕ್ಲೂಸಿವ್ಸ್ ನೋಡ್ತಾ ಇದ್ದೀವಿ. ಶಿ ಹಸ್ ಗಾನ್ ಅಂಡ್ ಫೈಲ್ಡ್ ಎ ಕಂಪ್ಲೇಂಟ್. ಇಫ್ ಐ ನಾಟ್ ರಾಂಗ್, ಶಿ ಹಸ್ ಆಲ್ರೆಡಿ ಫೈಲ್ಡ್ ಎ ಕಂಪ್ಲೇಂಟ್. ಆ ರಮ್ಯಾಗಿರೋ ತಾಕತ್ತಿಲ್ಲ ಅವನಿಗೆ. ಪ್ರಥಮ್ ಅವ್ನ ಪಕ್ಕದಲ್ಲಿ ಕೂತ್ಕೊಂಡು ಅವನು ನಿಜವಾಗ್ಲು ಯಾವತ್ತನ ಡ್ರ್ಯಾಗರ್ ಇಕ್ಕವ್ರೆ ಸರ್, ಯಾವತ್ತನ ಹಾಕಿಸ್ತಾನೆ ಅವನು. ಪ್ರಕಾಶನ್ ಮಗನು ಖಂಡಿತವಾಗಿ ಹಾಕಿಸ್ತಾನೆ. ಯಾಕಂದ್ರೆ ಬೆನ್ನಿಗೆ ಚೂರಿ ಹಾಕೋರು ಪಕ್ಕದಲ್ಲಿರೋ ಜಾಸ್ತಿ. ಅದು ನನಗೂ ಅನುಭವ ಆಗಿದೆ. ಬಟ್ ಸರ್ ಇಟ್ಸ್ ಮೈ ಹೋಮ್, ಮೈ ಅಂಬಲ್ ರಿಕ್ವೆಸ್ಟ್ ಪರಮೇಶ್ವರ್ ಅವ್ರಿಗೆ, ಸೀಮಂತ್ ಕುಮಾರ್ ಸಿಂಗ್ಗೆ, ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ಗೆ, ಕೈಂಡ್ಲಿ ಎನ್ಫೋರ್ಸ್ ಇಫ್ ಅಟ್ ಆಲ್ ರಮ್ಯಾ ಫೈಲ್ ಮಾಡಿದ್ರೆ ಅದರಲ್ಲಿ ದರ್ಶನ್ ಪಾರ್ಟಿ ಮಾಡಿ ದರ್ಶನ್ ಈ ಒಂದು FIR ವಿಚಾರನ ಸುಪ್ರೀಂ ಕೋರ್ಟ್ ಗಮನಕ್ಕೆ ತರಬೇಕು. ದೊಡ್ಡಬಳ್ಳಾಪುರ SP ಹೇಳಿ ಸುಮೋಟೋ ಕೇಸು ಪ್ರಥಮ ಅವ್ನು ಕೊಡಲ್ಲ ಸರ್, ಕಂಪ್ಲೇಂಟ್ ಕೊಡಲ್ಲ, ಅದನ್ನ ರಿಜಿಸ್ಟರ್ ಮಾಡಬೇಕು. ನಾವು ಮಾಡಿರೋ ಒಂದು FIR ಕೊಡ್ತೀವಿ, ಸುಪ್ರೀಂ ಕೋರ್ಟ್ ಗಮನಕ್ಕೆ ತರಬೇಕು. ಅಪಾರ್ಟ್ ಫ್ರಮ್ ದಟ್ ಕೈಂಡ್ಲಿ ಎನ್ಫೋರ್ಸ್ ಕೋಕಾ ಅನ್ನೋದು. ಯಾಕೆ ಮಂಗಳೂರಲ್ಲಿ ಯಾರಿಗೋ ಹಸು ಕದ್ದವ್ರಿಗೆ ಅಲ್ಲಿ ಯಾರು FIR ಅವ್ರಿಗೆ ಅಲ್ಲಿ ಹಾಕ್ಬೋದು, ಅವನ ಮೇಲೆ ಹಾಕ್ಲಿ ಸರ್. ನಿಜವಾಗ್ಲೂ ಕಾಂಗ್ರೆಸ್ ಗೌರ್ಮೆಂಟ್ಗೆ ಸ್ಟಾರ್ ಚಂದ್ರ ಪಕ್ಕದಲ್ಲಿ ನಿಂತ್ಕೊಂಡು ಇವನು ಏನೋ ದರ್ಶನ್ ಕ್ಯಾನ್ವಾಸ್ ಮಾಡವನೇ ಋಣ ತೀರ್ಸವ್ರೆ. ಸಾಕಷ್ಟು ಮಟ್ಟಿಗೆ ಅವನನ್ನು ಪ್ರೊಟೆಕ್ಟ್ ಮಾಡಿದ್ದಾರೆ. ಇಟ್ಸ್ ಹೈ ಟೈಮ್ ದಟ್ ಏನೋ ಈ ಒಂದು ಕನ್ನಡ ಇಂಡಸ್ಟ್ರಿ ಮಾಫಿಯಾ ಇಂಡಸ್ಟ್ರಿ ಆಗಬಾರ್ದು, ಮಾಫಿಯಾಗಳು ಈ ಇಂಡಸ್ಟ್ರಿನ ರೂಲ್ ಮಾಡಬಾರ್ದು ಅಂತಂದ್ರೆ ದ ಸ್ಟೇಟ್ ಗೌರ್ಮೆಂಟ್ ಪರಮೇಶ್ವರ್ ಅವರು ಕೋಕಾನ ಈ ಫ್ಯಾನ್ಸ್ ಮೇಲೆ ಹಾಕ್ಬೇಕು ಸರ್.